ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸವಿ ಸವಿ ನೆನಪು, ಸಾವಿರ ನೆನಪು, ಸಾವಿರ ಕಾಲಕ್ಕೂ ಸವೆಯದ ನೆನಪು, ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ನಾವು ಎಲ್ಲರೂ ಇವಾಗ ಸೇರಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಇದು ಒಂದು ದೇವಸ್ಥಾನ ನಮ್ಮ ಊರಿದ್ದು. ನಮ್ಮ ಊರ ಹೆಸರು ಬೆಕ್ಕೆಸೊಡ್ಲೂರು. ನೋಡಿ, ಇವರೆಲ್ಲ ಇವತ್ತು ಕ್ಲಾಸಿಗೆ ಬಂಕ್ ಮಾಡಿದ್ದಾರೆ. ಬಂಕ್ ಮಾಡಿಬಿಟ್ಟು ಯಾರು ಪ್ರಿನ್ಸಿಪಲ್ ಟೀಚರ್ ಹೊರಟಿದ್ದೀರ ನೋಡಿ. ನಾವು ನೋಡಿ ಗ್ರೀನರಿ, ನಾವು ಸುತ್ತಮುತ್ತ ಗ್ರೀನರಿ ಇರೋ ಕಡೆನೇ ಇದ್ದೀವಿ. ಇದೇ ನಮ್ಮದು ಹೈಸ್ಕೂಲ್ ಗ್ರೌಂಡ್, ಬೆಕ್ಕೆಸೊಡ್ಲೂರು ಗ್ರೌಂಡ್. ಇಲ್ಲೇ ಸ್ಪೋರ್ಟ್ಸ್ ಎಲ್ಲ ಆಗ್ತಾ ಇತ್ತು. ಇದು ಸ್ವಸ್ತ್ಯ ಆಯುರ್ವೇದ ವಿಲೇಜ್. ಇದು ಆಯುರ್ವೇದಿಕ್ ಹಾಸ್ಪಿಟಲ್ ಇಲ್ಲಿದೆ. ಇಲ್ಲಿಗೆ ತುಂಬ ಔಟ್ಸೈಡ್ ಕಂಟ್ರಿ ಅವರೇ ಬರೋದು. ಮೇಯ್ನಾಗಿ ರಷ್ಯಾದವರೇ ಬರ್ತಿದ್ರು. ಮೊದಲು ನಾವು ಇಲ್ಲೇ ಇದ್ವಿ, ಇವಾಗ ಮನೆ ಶಿಫ್ಟ್ ಮಾಡಿದ್ದೀವಿ. ಆಯುರ್ವೇದಿಕ್ ಮೆಡಿಸಿನ್ಸ್ ಎಲ್ಲ ಕೊಡ್ತಾರೆ. ಇದೇ ಅಂಗಡಿ. ನಾನು ನನ್ನ ತಮ್ಮ ಚಿಕ್ಕದಿರುವಾಗ ಇಲ್ಲಿ ಮಾಮಾ ಮಿಕ್ಸ್ಚರ್ ತೆಗೆದುಬಿಟ್ಟು ತಿಂತಾ ಇದ್ವಿ. ಆವಾಗಲೇ ಚೆನ್ನಾಗಿತ್ತು ಮೆಮೊರೀಸ್ ಎಲ್ಲ. ಇದು ಬೆಕ್ಕೆಸೊಡ್ಲೂರು. ಇದು ಬ್ಯಾಂಕ್, ಕೆನರಾ ಬ್ಯಾಂಕ್. ಇನ್ನು ಸ್ವಲ್ಪ ದೂರ ಅಷ್ಟೇ ದೇವಸ್ಥಾನಕ್ಕೆ. ಇದು ನಮ್ಮ ಗ್ರಾಮ ದೇವತೆ ಶ್ರೀ ಮಂದತವ್ವ ದೇವಸ್ಥಾನ. ಇದು ದ್ವಾರ, ಬೆಕ್ಕೆಸೊಡ್ಲೂರು ಗ್ರಾಮ. ಇದರೊಳಗೆ ಹೋಗ್ಬೇಕು ನಾವು. ಬನ್ನಿ ಹೋಗುವ. ನಮ್ಮ ಊರಿನ ಪೋಸ್ಟ್ ಆಫೀಸ್, ಅಂಚೆ ಕಚೇರಿ ಅಲ್ಲಿ ನೋಡಿ. ಈ ಕಡೆ ಲೆಫ್ಟ್ಗೆ ಮಂದತವ್ವ ದೇವಸ್ಥಾನಕ್ಕೆ ಹೋಗೋ ದಾರಿ. ಆ ಕಡೆ ಹೋದರೆ ಶ್ರೀ ಮಹಾದೇವರ ದೇವಸ್ಥಾನ ಸಿಗುತ್ತೆ ರೈಟ್ ಸೈಡ್ಗೆ. ನಾವು ಇವಾಗ ನಮ್ಮದು ಗ್ರಾಮ ದೇವತೆ ಮಂದತವ್ವ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಹೂ ಮಾರ್ಬಿಟ್ಟು ಕಟ್ಟುವ ಜಾಗ ಅಂತ. ಮಧ್ಯೆ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಹೇಗೆ ಅಂದರೆ ಪೂಜಾರಿ ಏನು ಬರೋದಿಲ್ಲ. ನಾವು ಹೋಗಿ ಜಸ್ಟ್ ಪ್ರಾರ್ಥನೆ ಮಾತ್ರ ಮಾಡ್ಕೊಂಡು ಬರೋದಷ್ಟೇ. 3 ವರ್ಷಕ್ಕೆ ಒಂದ್ಸಲ ಅಲ್ಲ, 3 ವರ್ಷಕ್ಕೆ ಒಂದ್ಸಲ ಕೋಲ್ಮಂದ್ ಅಂತ ಆಗುತ್ತೆ ಇಲ್ಲಿ. ದೊಡ್ಡ ಹಬ್ಬ ಅಲ್ಲಿ. ಹೇಗೆ ಅನ್ನಿಸ್ತಿದೆ ಮನೆಯಿಂದ ಇಲ್ಲಿವರೆಗೆ ನಡೆದು? ನೋಡಿ, ಈಗಿನ ಕಾಲದ ಮಕ್ಕಳಿಗೆ ಸುಸ್ತಾಗೋಯ್ತಂತೆ ಇಷ್ಟು ದೂರಕ್ಕೆ. ಇವರು ಇದು ಯಾವುದು ರೀಲ್ಸ್ ಮಾಡಬೇಕು ಅಂತ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದಾರೆ. ಮಾಡ್ತಾರ ಇಲ್ವಾ ಗೊತ್ತಿಲ್ಲ, ಮತ್ತೆ ನೋಡ್ಬೇಕು. That is exit.
ಸ್ಟೆಪ್ ಹತ್ಬಿಟ್ಟು ಮೇಲೆ ಹೋದರೆ ಅಲ್ಲಿ ಸ್ಥಾನ ಇದೆ ದೇವಿದು. ಸೊ ಅದ್ರ ಮೇಲೆ ನಾನು ವಿಡಿಯೋ ಮಾಡಲಿಕ್ಕೆ ಹೋಗೋದಿಲ್ಲ, ನಾವು ಪ್ರಾರ್ಥನೆ ಮಾಡಿಬಿಟ್ಟು ಬರ್ತೀವಿ. ಇವಾಗ ನಾವು ದೇವಸ್ಥಾನದಿಂದ ಹೊರಗೆ ಬಂದು ಇನ್ನೊಂದು ದಾರಿಯಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ಎಲ್ಲ ನಾನು ಹೇಳ್ದಲ್ಲ ಅಲ್ಲಿ ಹಾಸ್ಪಿಟಲ್, ಅಲ್ಲಿಗೆ ಇವರು ಬರೋದು ರಷ್ಯಾದವರು. ಇಲ್ಲಿ ಏನು ಮಾಡ್ತಿದ್ದಾರೆ ಅವರು, ಯೋಗ ಮಾಡ್ತಿರ್ಬೇಕು. ಅವಳಿಗೆ ತುಂಬ ಹಸಿವಾಗಿದೆ, ಅದಕ್ಕೆ ಏನು ಸಿಗ್ತದ ಅಂತ. ಓಕೆ, ನಾವು ಇವಾಗ ದೇವಸ್ಥಾನದಿಂದ ಹೊರಗೆ ಬಂದಿದ್ದೀವಿ. ಇವಾಗ ಹೇಳಬೇಕು, ಇವರು ನಮ್ಮದು ಕೂರ್ಗಲ್ಲಿ ಗುಯ್ಯ ಅಂತಿದೆ, ಅಲ್ಲಿಂದ ಬಂದಿದ್ದು. ನಮ್ದು ಅತ್ತೆ ಮಕ್ಕಳು ಇಬ್ಬರು, ಇವಳು ಮತ್ತು ಇವರಿಬ್ಬರು. ಹಾಂ, ಅವಳು ಅಲ್ಲಿದ್ದಾಳಲ್ಲ, ಇವರಿಬ್ಬರು ನಮ್ಮ ನೇಬರ್ಸ್. ನಾವು ಡ್ಯಾನ್ಸ್ ವಿಡಿಯೋಲ್ಲಿ ಹಾಕಿದ್ದಲ್ಲ ಇವರೊಟ್ಟಿಗೆ. ಸೊ ಇವಾಗ ಹೇಳಿ, ಇವರು ರಿಷಿಕಾ ಅಂತ. ರಿಷಿಕಾ ಈರಗಿತ್ತೆ ದೇವಸ್ಥಾನಕ್ಕೆ ಬರ್ತಾರತ್ತೆ. ಮುಲ್ಪದ ದೇವಸ್ಥಾನಗಳ ಪಿದಾಯಿ ದೇವಸ್ಥಾನಗಳ ದಾದ ಡಿಫ್ರೆನ್ಸ್ ಪಲ್ಲಿ ಮುಲ್ಪ ಮರ ಉಂಡು. ನಮ್ಮ ಸೈಡ್ ಅಂಡ ಟೆಂಪಲ್ ಹೆಚ್ಚಿನಿಪ್ಪುಡು. ಎರಡು ಪೂಜಾರಿ ಇದ್ದಾರ. ಪೂಜಾರಿಲ ಇಜ್ಜಂಡು ದಾದಂಡ ಪತ ಹೋಯ್ತಾರ ಪೂ ತಾರಾಯಿ ಹಣ್ಣುಕಾಯಿ ಅಂಚ ದಾಲ ಅವೇ ವರ್ಷಗೋರ ಪೂಜೆ. ವರ್ಷಗೋರ ಬಂಡ 3 ವರ್ಷಕ್ಕೆ ಒಂದ್ಸತಿ ಮುಲ್ ಕೋಲ್ ಮಂದೊಂದು ಹಾಕೊಂಡು ಸೊ ಅಲ್ಪ ಭಸ್ಮ ತಿಕ್ಕೊಂಡು ಆ ಭಸ್ಮನ ಎಂಕ್ಲು ಪಾಡೋಣ. ಅವಳು ಮಣ್ಣು ತಿಕ್ಕನವೇ ಎಂಕ್ಲಿಗೆ ಇದು ನಂದು ಫೇವ್ರೆಟ್ ಪಚ್ಚಡಿ. ಅದೇ ನೀವು ಹೇಳ್ತಿರಲ್ಲ ಕರ್ಡ್ ಸಲಾಡ್. ನಿನಗಾಗಿ ಹೇಳುವೆ ಕತೆ ನೂರನು, ನಾನಿಂದು ನಗಿಸುವೆ ಈ ನಿನ್ನನು. ഇരുളಲ್ಲೂ ಕಾಣುವೆ ಕಿರುನಗೆಯನು, ಕಣ್ಣಲ್ಲಿ ಹುಚ್ಚೆದ್ದ ಹಂಗನಸನು. ಜೊತೆಯಾಗಿ ನಡೆವೆ ನಾ ಮಳೆಯಲು, ಬಿಡದಂತೆ ಹಿಡಿವೆ ಈ ಕೈಯನು. ಗೆಳೆಯ ಜೊತೆಗೆ ಹಾರಿ ಬರುವೆ ಬಾನ ಎಲ್ಲೇ
ನಗುವ ನಯನ ಮಧುರ ಮೌನ ಮಿಡಿವ